ಸಿಂಹರಾಶಿ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಅಶಾಂತಿಯ ವಾತಾವರಣ, ರಾಜಕೀಯ ವಿಚಾರದಿಂದ ದೂರ ಇದ್ದರೆ ಜಯವನ್ನು ಸಾಧಿಸಬಹುದು. ಅದರ ಬಗ್ಗೆ ಸರಿಯಾಗಿ ವಿಚಾರವನ್ನು ಮಾಡಿ ಯಾವುದು ಸೂಕ್ತ ಅನ್ನುವಂತಹ ನಿರ್ಧಾರವನ್ನು ಮಾಡಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶಗಳು ಸಿಕ್ಕತ್ತೆ. ಮನೆಯವರ ಯೋಗಕ್ಷೇಮವನ್ನು ಗಮನಿಸಿ. ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಮನಸ್ಸನ್ನು ಇಟ್ಟುಕೊಂಡರೆ ಸಾಲದು, ಪ್ರಯತ್ನಗಳು ನಡೆದರೆ ಸಾಲದು. ಕೌಟುಂಬಿಕವಾದಂತಹ ಸಾಮರಸ್ಯ, ಕೌಟುಂಬಿಕವಾದಂತಹ ಜವಾಬ್ದಾರಿ ಅತಿ ಮುಖ್ಯವಾಗುತ್ತೆ. ಹಣಕಾಸಿನ ಅಥವಾ ಲಾಭದ ವಿಚಾರ ಬಂದಾಗ ಆಸೆಯಿಂದ ಮೋಸ ಹೋಗ್ತೀರಿ, ಇದು ಬೇಡ ಅಂತ ಅರ್ಥ. ನಿಮಗೆ ಏನು ದಕ್ಕಬೇಕು, ಏನನ್ನು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೋ ಅಷ್ಟನ್ನು ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಅಂತ ಅರ್ಥ. ಬೇರೆಯವರ ಸಂಪರ್ಕದಿಂದ ಮನೆಯಲ್ಲಿ ಏನೋ ಒಂದು ರೀತಿಯ ಬೇಸರ, ಮನೆಯಲ್ಲಿ ಯಾರನ್ನ ಕಂಡ್ರೆ ಇಡೀ ಕುಟುಂಬಕ್ಕಾಗೋದಿಲ್ವೋ ಅಂಥವರ ಜೊತೆಯಲ್ಲಿ ನಿಮ್ಮ ಸ್ನೇಹ ಇರುತ್ತೆ. ಅದು ನಿಮ್ಮ ಒಂದು ವೈರುಧ್ಯವನ್ನು ನಿಮಗೂ ಕುಟುಂಬಕ್ಕೂ ಇರತಕ್ಕಂಥದ್ದನ್ನು ತೋರಿಸುವಂಥದ್ದಾಗತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಆಲಸ್ಯ ಮಾಡಬೇಡಿ. ನಿಮ್ಮ ಕರ್ತವ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅಂತ ಅರ್ಥ. ಶತ್ರುಗಳಿಂದ, ವಿರೋಧಿಗಳಿಂದ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಹುದು. ಆದರೆ ಧೈರ್ಯದಿಂದ ಅದೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸಿ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ಸರಿಯಾಗಿ ನಿಭಾಯಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಹಣಕ್ಕೆ ಕೊರತೆ ಇಲ್ಲ, ಜೊತೆಗೆ ಕೀರ್ತಿಯೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಸಾಧುಗಳ, ಧಾರ್ಮಿಕ ಮುಖಂಡರ ಭೇಟಿಗೆ ಅವಕಾಶಗಳಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅನಿರೀಕ್ಷಿತವಾದಂತಹ ಲಾಭ, ಜಯ. ಆದರೆ ವಾಮಮಾರ್ಗದ ಕಡೆ ಮನಸ್ಸು ಹೋಗಬಾರ್ದು. ಅಂದರೆ ಏನಕ್ಕೇನ ಪ್ರಕಾರದಿಂದ ನಾನು ಹಣವನ್ನು ಸಂಪಾದನೆ ಮಾಡ್ತೀನಿ, ಕೀರ್ತಿಯನ್ನು ಗಳಿಸ್ತೀನಿ ಅನ್ನುವಂತಹ ಮನೋಭಾವ ಇರಬಾರ್ದು ಅಂತ ಅರ್ಥ. ನಿಮ್ಮ ವರ್ತನೆ ಎಂದಿನಂತೆ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಬೇಕು. ಸಂದರ್ಭಕ್ಕನುಗುಣವಾಗಿ ರಾಜಿಯನ್ನು ಮಾಡಿಕೊಂಡು, ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಒಳ್ಳೆಯದಾಗಿರುತ್ತೆ. ನಾಗದೇವರಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ಅನುಕೂಲ ಇದ್ದರೆ ಅಡಿಕೆ ಹೂವಿನಿಂದ ನಾಗದೇವತಾ ಪೂಜಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಬೇರೆಯವರನ್ನು ಅವಲಂಬಿಸಿ ಕಾರ್ಯಪ್ರವೃತ್ತರಾಗ್ತಕ್ಕಂತಹ ದಿವಸ ಇದು. ಯಾರೋ ಏನೋ ಸಹಾಯ ಮಾಡ್ತಾರೆ ಅಥವಾ ನಿಮ್ಮ ಜೊತೆಗೆ ಯಾರೋ ಇರ್ತಾರೆ ಅಂತ ಹೇಳಿ ಅವರನ್ನು ನಂಬಿ ನೀವು ನಿಮ್ಮ ಕೆಲಸಕ್ಕೆ ಮುಂದಾಗ್ತಕ್ಕಂಥದ್ದಾಗತ್ತೆ. ಗೌರವಕ್ಕೆ ತಕ್ಕ ಕೆಲಸವನ್ನು ಮಾಡಿದರೆ ಮಾತ್ರ ಶುಭ ಇದೆ. ನಿಮ್ಮ ಯೋಗ್ಯತೆಗೆ, ನಿಮ್ಮ ವೃತ್ತಿಗೆ, ನಿಮ್ಮ ಸ್ಥಾನಮಾನಕ್ಕೆ, ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ ಯಾವುದು ಸೂಕ್ತವೋ ಅಂತಹ ಕೆಲಸವನ್ನು ಮಾಡಿ ಅಂತ ಅರ್ಥ. ನಿಮ್ಮ ಕೆಲಸದಲ್ಲಿ, ನೌಕರಿಯಲ್ಲಿ, ವೃತ್ತಿಯಲ್ಲಿ ಗೌರವಪೂರ್ವಕವಾದಂತಹ ಸ್ಥಾನಮಾನ ಇರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಅದರಲ್ಲಿ ವ್ಯತ್ಯಾಸಗಳಾದರೆ ಕಷ್ಟವಾದೀತು. ಕುಟುಂಬ ನಿರ್ವಹಣೆಯ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ, ಕಲಹ ಉಂಟಾಗತ್ತೆ. ಮನೆಯನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂತಹ ವಿಚಾರಗಳು ಚರ್ಚೆಗೆ ಬಂದಾಗ ಗಲಾಟೆ ಆಗತ್ತೆ. ಅಂತಂದರೆ ಇದು ವ್ಯಾವಹಾರಿಕವಾದಂತಹ ಒಂದು ಒತ್ತಡ ಅಂತ ಹೇಳಬೇಕಾದಂಥದ್ದು. ನಿಮ್ಮ ಲೋಪದೋಷಗಳ ಅನಾವರಣ ಆಗುವಂಥದ್ದು, ಅವಮಾನವೂ ಆಗುವಂಥದ್ದಿದೆ. ಮಕ್ಕಳಿಂದ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಇದೆ. ಗಣಪತಿಗೆ ವಿಶೇಷವಾಗಿ ಚಂದನ ಗಂಧವನ್ನು ಸಮರ್ಪಣೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಸ್ನೇಹಿತರ ಮಧ್ಯದಲ್ಲಿ ಅಧಿಕಾರ ಬೇಡ, ವಿಶ್ವಾಸದಿಂದ ಕೆಲಸವನ್ನು ಮಾಡಿ. ನಿಮ್ಮ ಸ್ಥಾನ ನಿಮಗಿದ್ದೇ ಇರುತ್ತೆ. ಆ ಗೌರವ ಉಳಿಸ್ಕೊಳ್ಬೇಕಾದಂಥದ್ದು ನಿಮ್ಮ ಕೈಲಿರುತ್ತೆ. ಆದರೆ ಸ್ನೇಹಿತರ ಮಧ್ಯದಲ್ಲಿ ಆ ಅಧಿಕಾರದಿಂದ ಏನೋ ಮಾಡುವಂಥದ್ದು, ಮಾತಾಡುವಂಥದ್ದು ಇದೆಯಲ್ಲ, ಅದು ಬೇಡ ಅಂತ ಅರ್ಥ. ನೌಕರಿಗೆ ಸಂಬಂಧಪಟ್ಟ ಹಾಗೆ ವಿದೇಶದಿಂದ ವಿಶೇಷವಾದಂತಹ ಸುದ್ದಿ ಬರಬಹುದು, ನಿಮಗೆ ಅವಕಾಶಗಳು ದೊರಕಬಹುದು ಅನ್ನುವಂಥದ್ದು ಅಲ್ಲಿ ಅರ್ಥ. ಸಂಪೂರ್ಣವಾಗಿ ಮಾಡಬೇಕಾದಂತಹ ಕೆಲಸಗಳ ಹಾಗೆ ಉಳಿಯುತ್ತೆ, ಅದು ತಪ್ಪಾಗತ್ತೆ. ಪ್ರಯತ್ನಪೂರ್ವಕವಾಗಿ ಆ ಕೆಲಸಗಳನ್ನು ಮುಗಿಸ್ಬೇಕಾಗತ್ತೆ. ಸ್ನೇಹಿತರಿಗೆ ಸಹಾಯ ಮಾಡೋದಕ್ಕೆ ಒಂದು ಸುವರ್ಣಾವಕಾಶ. ಜೊತೆಗೆ ಫಲಾಪೇಕ್ಷೆಯನ್ನು ನಿರೀಕ್ಷೆ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅಪೇಕ್ಷೆ ಇದೆಯಲ್ಲ, ಆ ಅಪೇಕ್ಷೆಯನ್ನು ಬಿಟ್ಟು ನಿರಪೇಕ್ಷೆಯಾಗಿ ಸ್ನೇಹಿತರಿಗೆ ಸಹಾಯವನ್ನು ಮಾಡಿ. ಅನಗತ್ಯವಾದಂತಹ ಮಾತನಾಡಕ್ಕೆ ಹೋಗಬೇಡಿ. ನಿಮ್ಮ ಮಾತಿಗೆ ಒಂದು ತೂಕ ಇರಬೇಕು, ಆ ಮಾತಿಗೆ ಸರಿಯಾದಂತಹ ಬೆಲೆ ಸಿಕ್ಕಬೇಕು ಅನ್ನುವಂಥದ್ದು. ಈಶ್ವರನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ. ಅನುಕೂಲ ಇರತಕ್ಕಂಥವರು
ರುದ್ರಾಭಿಷೇಕವನ್ನು ಮಾಡಿಸಿ ಅಂತ ಹೇಳಿ ಪರಿಹಾರ ಶುಭವಾಗಿ.